ಏನು ನೋಡ್ರಿ, ನಾ ಏನಂತನ ಮಾತಾಡಿಲ್ಲ, ಅವ್ರ ಲಗ್ನಕ್ಕೆ ಹೋಗಿಲ್ಲ, ಯಾವುದೇ ಸಂಪರ್ಕ ನಾ ಇಟ್ಕೊಂಡಿಲ್ಲ. ಯಡಿಯೂರಪ್ಪನ ಮೊಮ್ಮಗನ ಲಗ್ನಕ್ಕೂ ಹೋಗಿಲ್ಲ. ನಾವು ಆಮೇಲೆ ಗಟ್ಟಿ ಅಂದ್ರೆ ಎದಕ್ಕೂ ಹೋಗೋದು, ಸತ್ರು ಹೋಗೋದಿಲ್ಲ, ಹುಟ್ಟಿದ್ರು ಹೋಗೋದಿಲ್ಲ. ನನ್ನ ಸಿದ್ಧಾಂತನೇ ಹಿಂಗೆ. ಅಲ್ಲಿ ಹೋಗಿ ಏನು ಮಾಡೋರದಿರಿ? ಯಡಿಯೂರಪ್ಪನ ಮೊಮ್ಮಗನ ಲಗ್ನದಾಗ ನೋಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಎಷ್ಟು ತೆಕ್ಕಿ ಪಡ್ಕೊತಿದ್ರು. ಯಾರವರು? ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್ ನೋಡ್ರಿ, ಫೋಟೋ ಸ್ವಲ್ಪ ವಿಡಿಯೋ ನೋಡ್ರಿ, ಎಷ್ಟು ಖುಷಿ ಆಗ್ತದೆ. ಹಿಂಗಾದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಸತ್ತವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು ಅಟ್ಟು ನಮ್ಮ ಹಿಂದೂ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು ಕೊಲೆ ಆಗ್ಲಕ್ಕತ್ತವಲ್ಲ, ನೀವು ಮಾಡುವಂಥ ನಾಟಕೀಯ ಅದು ಎಷ್ಟು ಕೆಟ್ಟು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಪರಿಣಾಮ ಆಗ್ತದೆ. ಇದನ್ನು ನಾ ಕೇಳ್ತೀನಿ. ನಾನು ಇವ್ರಿಗೆ ಹೇಳೋದು ಇಷ್ಟೇ, ಈ ಯಡಿಯೂರಪ್ಪ ಕುಟುಂಬ ನೀವು ಬಿ ಜೆ ಪಿನ ತೆಗೆದಿದ್ದರೆ ಪಕ್ಷಕ್ಕೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ. ನಾವು ಅಲ್ಲಿ ಬರೋ ಪ್ರಶ್ನೆ ಇಲ್ಲ. ಮುಂದೆ ನಾವು ಹೊಸ ನೋಡ್ರಿ, ನಾವೊಂದು ಮಾತು ಹೇಳ, ಕರ್ನಾಟಕದ ಭಾಳ ಮಂದಿ ಸೀನಿಯರ್ ಲೀಡರ್ಗಳು ನಾನು ಫೋನ್ ಮಾಡ್ಲಕತ್ತಾರ. ಈ ಬೇಡ ಬಿ ಜೆ ಪಿನೂ ಬೇಡ, ಕಾಂಗ್ರೆಸ್ಸು ಬೇಡ, ಹೊಸದೊಂದು ಮಾಡೋಣ ಅಂತ ಹೇಳಕತ್ತಾರ. ಆದರೆ ಅಷ್ಟು ದುಡುಕಿನ ನಿರ್ಣಯ ನಾನು ತೊಗೋದಿಲ್ಲ. ನಮ್ದೇನಿದ್ರು ಪ್ರೀತಿ ಬಿ ಜೆ ಪಿ ಮ್ಯಾಗೆ ಐತಿ. ಬಿ ಜೆ ಪಿದಿಂದ ದೊಡ್ಡವರಾಗಿವಿ. ಬಿ ಜೆ ಪಿ ಉಳಿಲತ್ತೆ ಅನ್ನೋರು. ಯಾಕಂದ್ರೆ ನಾಳೆ ನರೇಂದ್ರ ಮೋದಿ ಅವ್ರು ಅಂತಾರೆ ಪ್ರಧಾನಿ ಆಗಬೇಕು, ಮುಂದೆ ಅವ್ರ ಅನಂತರ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದರೆ ಹಿಂದೂಗಳು ಉಳಿತಾರೆ ಭಾರತನಾಗ. ಅದಕ್ಕೆ ನಾವು ಬಿ ಜೆ ಪಿಯ ಕೇಂದ್ರಕ್ಕೆ ಬೆಂಬಲ ಇದೆ. ವಿಜೇಂದ್ರ ಇರೋವರೆಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗೋದಿಲ್ಲ. ನಾ ತೊಗಡೆ ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವ್ರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದ ಧನ್ಯವಾದಗಳು. ಅದು ಇಷ್ಟೇ ಹೇಳ್ತೀನಿ, ನಮ್ಮ ರಾಜಕಾರಣ ಹಿಂದುತ್ವದ ಮೇಲೆ ಇರೋದು, ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ. ಕೆಲವು ಮಂದಿ ಸೀನಿಯರ್ ಲೀಡ್ರ್ ಬಂದರು, ಕಾಂಗ್ರೆಸ್ನಾಗಿದ್ದವರು ಕೆಲವು ಮಂದಿ ಬೆಂಗಳೂರು ನಾನು ಭೇಟಿ ಆದ್ರು. ಏನಂದರು? ಹೊಸ ಪಕ್ಷ ಕಟ್ಟು. ನಾ ಹೇಳಿದೆ, ನಮ್ಮ ಹಿಂದುತ್ವ ಆಧಾರ ಮ್ಯಾಗಿದ್ರೆ ನೀವು ಬರ್ರಿ. ನೀವು ನಾಳೆ ಬಂದು ಜಾತ್ಯಾತೀತ ಅನ್ನೋದು ಮತ್ತು ಭಯ ಅನ್ನೋದು ಸುರುಕುಂಬ ಕುಡಿದು ಬೇಡ. ಸಾಕಿಗೆ ಹಿಂದೆ ಕುಡ್ದೇ ಕಡೆ ಆಗೈತಿ, ಈಗ ಬೇಡ ಸರ್. ಅಲ್ಲ, ಮತ್ತು ಪರ್ಯಾಯ ಪಕ್ಷ ಕಟ್ಟಿದ್ರು, ಹೊಸ ಪಕ್ಷ ಕಟ್ಟಿ ಯಡಿಯೂರಪ್ಪ ಅವರು ಕೂಡ ಖುದ್ದ ಕಟ್ಟಿದ್ರು KJP, ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ. ಈ ನಿಟ್ಟಲ್ಲಿ ನೀವು ಯಾವ ವಿಚಾರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ? ದೇವೇಗೌಡರು ಸಕ್ಸಸ್ ಆಗಿಲ್ರೇ, ಆಗ್ಯಾರಿಲ್ಲ. ಬಂಗಾರಪ್ಪನವ್ರು 10 ಸೀಟ್ ತೊಗೊಂಡು ಬಂದಿದ್ರಲ್ಲ, ಅವ್ರದ್ದು ಯಾವುದು KCP. ಯಡಿಯೂರಪ್ಪದ ಅಷ್ಟು ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ ರೀ. ನೀವು ಲೆಕ್ಕ ಬರೀ ಸುಮ್ಮನೆ ಯಡಿಯೂರಪ್ಪ ಆಯ್ಸಿ ಅಂತ ಹೇಳಕತ್ತೀರಿ. 8 ಸೀಟ್ ಬಂದವು ರೀ ಕರ್ನಾಟಕ ಜನತಾ ಪಾರ್ಟಿದು. 3 ಬಂದವು, 4 ಬಂದವು. ಬಂಗಾರಪ್ಪ ಅವ್ರಿಗಿಂತ ಸ್ಟ್ರಾಂಗ್ ಇಲ್ಲರಿ. 10 ಬಂದಿದ್ದು. ನಾನೇನು 94 MLA ಆದಾಗ 10 ಮಂದಿ KCP ಮೆಂಬರ್ ಇದ್ರು ನಮ್ಮ ಜೋಡ. ಅಲ್ಲಿದ್ದಂತ ದೇವೇಗೌಡರು 40, 54, 58 ತನಕ ಬಂದವು. ಅಂದ್ರೆ ಏನೈತಿ, ಎಲ್ಲರನ್ನ ಹಂಗೆ ಹೋಲಿಸ್ಲಕ್ಕೆ ಹೋಗ್ಬೇಡ್ರಿ. ಜನ ನೇತೃತ್ವದವ ಹೆಂಗೆ ಅದಾನ, ಇವನು ನಾವು ನಾಯಕತ್ವ ಒಪ್ಕೊಂಡು ಅಂದ್ರೆ ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನೆ, ನಮ್ಮ ಒಳ್ಳೆ ಕೆಲಸ ಆಗ್ತಾವೆ, ಕರಪ್ಷನ್ ಕಡಿಮೆ ಆಗ್ತದೆ. ಭ್ರಷ್ಟಾಚಾರ ಕಡಿಮೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗ್ತದೆ. ಅಷ್ಟು ಸಂಪನ್ಮೂಲ ಇರುವಂಥ ರಾಜ್ಯ. ಬರೀ ತಿನ್ನೋದು. ದುಬೈದಾಗ ಆಸ್ತಿ ಮಾಡಿದೆ, ಮಸ್ಕತ್ನಾಗ ಆಸ್ತಿ ಮಾಡಿದೆ, ಅಲ್ಲೆಲ್ಲೆಲ್ಲೋ ದೊಡ್ಡ ಏನೋ ಇವು ಕಟ್ಟದ, ರೆಸಾರ್ಟ್ ಕಟ್ಟದೆ, ಹಡಗು ತೊಗೊಂಡೇ ಮಾಡ್ಯಾರ ಎಲ್ಲ. ಬಿ ಜೆ ಪಿಗೂ ಅದಾರ ಅವರು, ಹಡಗದು ಅದಾವ ಅಲ್ಲಿ. ಸಿಂಗಾಪುರ್ನಾಗ ಅಡ್ಡಾಡಕತ್ತಾವ. ಇಲ್ಲಿದ್ರೆ ನಾವು ರೈತನ ಮಕ್ಕಳು, ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಟ್ಟಿವಿ. ಅಲ್ಲೇ ಮಕ್ಕಳ ಇಲ್ಲೇ ಒಂದು ಫ್ಯಾಕ್ಟ್ರಿ, ಸಕ್ಕರೆ ಫ್ಯಾಕ್ಟ್ರಿ ಕಟ್ಬೇಕಪ್ಪ ಒಂದು ಶಿವಮೊಗ್ಗದಾಗ. 4 ಸ್ಟಾರ್ ಹೋಟೆಲ್ ಕಟ್ಟಿರಿ ಶಿವಮೊಗ್ಗದಾಗ. ಶಿವಮೊಗ್ಗದಾಗ ಹಿಂಗೆ ಹೊಂಟ್ರ ಅಂದ್ರೆ ಇದು ಯಾರ್ದಂದ್ರೆ ಇದು ಯಡಿಯೂರಪ್ಪ ಅಂದ್ರಿ, ಇದು ಯಾರ್ದು ಇದು ರಾಘವೇಂದ್ರ ಅಂತ, ಅದು ಮುಂದಿನ ಅದು ವಿಜಯೇಂದ್ರ, ಇದೇ ಹೇಳ್ತಾರೆ. ಹೋಗಿ ನೋಡಿ ಬರ್ರಿ. ಮೊಮ್ಮಗನ ಲಗ್ನಕ್ಕೂ ಹೋಗಿಲ್ಲ. ನಾವು ಆಮೇಲೆ ಗಟ್ಟಿ ಅಂದ್ರೆ ಎದಕ್ಕೂ ಹೋಗೋದಿಲ್ಲ, ಸತ್ರು ಹೋಗೋದಿಲ್ಲ, ಹುಟ್ಟಿದ್ರು ಹೋಗೋದಿಲ್ಲ. ನನ್ನ ಸಿದ್ಧಾಂತನೇ ಹಿಂಗೆ. ಅಲ್ಲಿ ಹೋಗಿ ಏನು ಮಾಡೋರದಿರಿ? ಯಡಿಯೂರಪ್ಪನ ಮೊಮ್ಮಗನ ಲಗ್ನದಾಗ ನೋಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಎಷ್ಟು ತೆಕ್ಕಿ ಪಡ್ಕೊತಿದ್ರು. ಯಾರವರು? ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್ ನೋಡ್ರಿ, ಫೋಟೋ ಸ್ವಲ್ಪ ವಿಡಿಯೋ ನೋಡ್ರಿ, ಎಷ್ಟು ಖುಷಿ ಆಗ್ತದೆ. ಹಿಂಗಾದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಸತ್ತವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು ಅಟ್ಟು ನಮ್ಮ ಹಿಂದೂ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು ಕೊಲೆ ಆಗ್ಲಕ್ಕತ್ತವಲ್ಲ, ನೀವು ಮಾಡುವಂಥ ನಾಟಕೀಯ ಅದು ಎಷ್ಟು ಕೆಟ್ಟು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಪರಿಣಾಮ ಆಗ್ತದೆ. ಇದನ್ನು ನಾ ಕೇಳ್ತೀನಿ. ನಾನು ಇವ್ರಿಗೆ ಹೇಳೋದು ಇಷ್ಟೇ, ಈ ಯಡಿಯೂರಪ್ಪ ಕುಟುಂಬ ನೀವು ಬಿ ಜೆ ಪಿನ ತೆಗೆದಿದ್ದರೆ ಪಕ್ಷಕ್ಕೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ. ನಾವು ಅಲ್ಲಿ ಬರೋ ಪ್ರಶ್ನೆ ಇಲ್ಲ. ಮುಂದೆ ನಾವು ಹೊಸ ನೋಡ್ರಿ, ನಾವೊಂದು ಮಾತು ಹೇಳ, ಕರ್ನಾಟಕದ ಭಾಳ ಮಂದಿ ಸೀನಿಯರ್ ಲೀಡರ್ಗಳು ನಾನು ಫೋನ್ ಮಾಡ್ಲಕತ್ತಾರ.
ಬ್ಯಾಡೆ ಬಿ ಜೆ ಪಿನೂ ಬೇಡ, ಕಾಂಗ್ರೆಸ್ಸು ಬೇಡ, ಹೊಸದೊಂದು ಮಾಡೋಣ ಅಂತ ಹೇಳಕತ್ತಾರ. ಆದರೆ ಅಷ್ಟು ದುಡುಕಿನ ನಿರ್ಣಯ ನಾನು ತೊಗೋದಿಲ್ಲ. ನಮ್ದೇನಿದ್ರೂ ಪ್ರೀತಿ ಬಿ ಜೆ ಪಿ ಮ್ಯಾಗೆ ಐತಿ. ಬಿ ಜೆ ಪಿದಿಂದ ದೊಡ್ಡವರಾಗಿವಿ. ಬಿ ಜೆ ಪಿ ಉಳಿಲತ್ತೇನವ್ರು, ಯಾಕಂದ್ರೆ ನಾಳೆ ನರೇಂದ್ರ ಮೋದಿ ಅವ್ರು ಅಂತಾರೆ ಪ್ರಧಾನಿ ಆಗಬೇಕು, ಮುಂದೆ ಅವ್ರ ಅನಂತರ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದರೆ ಹಿಂದೂಗಳು ಉಳಿತಾರೆ ಭಾರತನಾಗ. ಅದಕ್ಕೆ ನಾವು ಬಿ ಜೆ ಪಿಯ ಕೇಂದ್ರಕ್ಕೆ ಬೆಂಬಲ ಇದೆ. ವಿಜಯೇಂದ್ರ ಇರುವವರೆಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗೋದಿಲ್ಲ. ಅವ್ರು ನಿಮ್ಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರು ಸರ್, ತೊಗಡೆ ಅನ್ಯಾಯ ಆಯಿತು ಅಂತ ಹೇಳಿದ್ರು. ನಾ ತೊಗಡೆ ಅವರ ಹೇಳಿಕೆಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವ್ರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದ ಧನ್ಯವಾದಗಳು. ಅದು ಇಷ್ಟೇ ಹೇಳ್ತೀನಿ, ನಮ್ಮ ರಾಜಕಾರಣ ಹಿಂದುತ್ವದ ಮೇಲೆ ಇರೋದು, ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ. ಕೆಲವು ಮಂದಿ ಸೀನಿಯರ್ ಲೀಡ್ರ್ ಬಂದರು, ಕಾಂಗ್ರೆಸ್ನಾಗಿದ್ದವರು ಕೆಲವು ಮಂದಿ ಬೆಂಗಳೂರು ನಾನು ಭೇಟಿ ಆದ್ರು. ಏನಂದರು, ಹೊಸ ಪಕ್ಷ ಕಟ್ಟು. ನಾ ಹೇಳಿದೆ, ನಮ್ಮ ಹಿಂದುತ್ವ ಆಧಾರ ಮ್ಯಾಗಿದ್ರೆ ನೀವು ಬರ್ರಿ. ನೀವು ನಾಳೆ ಬಂದು ಜಾತಿ ಆಯ್ತಿತ್ತು ಅನ್ನೋದು ಮತ್ತು ಭಯ ಅನ್ನೋದು ಸುರ್ಕುಂಬ ಕುಡಿದು ಬೇಡ. ಸಾಕಿಗೆ ಹಿಂದೆ ಕುಡ್ದೇ ಕಡೆ ಆಗೈತಿ, ಈಗ ಬೇಡ ಸರ್. ಅಲ್ಲ, ಮತ್ತು ಪರ್ಯಾಯ ಪಕ್ಷ ಕಟ್ಟಿದವರು ಹೊಸ ಪಕ್ಷ ಕಟ್ಟಿ ಯಡಿಯೂರಪ್ಪ ಅವರು ಕೂಡ ಖುದ್ದಾಗಿ ಕಟ್ಟಿದ್ರು KJP. ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ. ಈ ನಿಟ್ಟಲ್ಲಿ ನೀವು ಯಾವ ವಿಚಾರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ? ದೇವೇಗೌಡರು ಸಕ್ಸಸ್ ಆಗಿಲ್ರಿ, ಆಗ್ಯಾರಿಲ್ಲ. ಬಂಗಾರಪ್ಪನವ್ರು 10 ಸೀಟ್ ತೊಗೊಂಡು ಬಂದಿದ್ರಲ್ಲ, ಅವ್ರದ್ದು ಯಾವುದು ಅದು KCP. ಯಡಿಯೂರಪ್ಪದ ಅಷ್ಟು ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ ರೀ. ನೀವು ಲೆಕ್ಕ ಬರೀ ಸುಮ್ಮನೆ ಯಡಿಯೂರಪ್ಪ ಆಯ್ಸಿ ಅಂತ ಹೇಳಕತ್ತೀರಿ. 8 ಸೀಟ್ ಬಂದವು ರೀ ಕರ್ನಾಟಕ ಜನತಾ ಪಾರ್ಟಿದು, 3 ಬಂದವು, 4 ಬಂದವು. ಬಂಗಾರಪ್ಪ ಅವ್ರಿಗಿಂತ ಸ್ಟ್ರಾಂಗ್ ಇಲ್ಲ ರೀ. 10 ಬಂದಿದ್ದು. ನಾನೇನು 94 ನಾ MLA ಆದಾಗ 10 ಮಂದಿ KCP ಮೆಂಬರ್ ಇದ್ರು ನಮ್ಮ ಜೋಡ. ಅಲ್ಲಿದ್ದಂತ ದೇವೇಗೌಡರು 40, 54, 58 ತನಕ ಬಂದವು. ಅಂದ್ರೆ ಏನೈತಿ, ಎಲ್ಲರನ್ನೂ ಹಂಗೆ ಹೋಲಿಸ್ಲಕ್ಕೆ ಹೋಗ್ಬೇಡ್ರಿ. ಜನ ನೇತೃತ್ವದವ ಹೆಂಗೆ ಅದಾನ, ಇವನು ನಮ್ಮ ನಾಯಕತ್ವ ಒಪ್ಕೊಂಡು ಅಂದ್ರೆ ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನೆ, ನಮ್ಮ ಒಳ್ಳೆ ಕೆಲಸ ಆಗ್ತಾವೆ, ಕರಪ್ಷನ್ ಕಡಿಮೆ ಆಗ್ತದೆ. ಭ್ರಷ್ಟಾಚಾರ ಕಡಿಮೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗ್ತದೆ. ಅಷ್ಟು ಸಂಪನ್ಮೂಲ ಇರುವಂಥ ರಾಜ್ಯ. ಬರೀ ತಿನ್ನೋದು. ದುಬೈದಾಗ ಆಸ್ತಿ ಮಾಡಿದೆ, ಮಸ್ಕತ್ನಾಗ ಆಸ್ತಿ ಮಾಡಿದೆ, ಅಲ್ಲೆಲ್ಲೆಲ್ಲೋ ದೊಡ್ಡ ಏನೋ ಇವು ಕಟ್ಟದ, ರೆಸಾರ್ಟ್ ಕಟ್ಟದೆ, ಹಡಗು ತೊಗೊಂಡೇ ಮಾಡ್ಯಾರ ಎಲ್ಲ. BJPಗೂ ಅದಾರ ಅವರು, ಹಡಗದು ಅದಾವ ಅಲ್ಲಿ, ಸಿಂಗಾಪುರ್ನಾಗ ಅಡ್ಡಾಡಕತ್ತಾವ. ಇಲ್ಲಿದ್ರೆ ನಾವು ರೈತನ ಮಕ್ಕಳು, ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಟ್ಟಿವಿ. ಅಲ್ಲೇ ಮಕ್ಕಳ ಇಲ್ಲೇ ಒಂದು ಫ್ಯಾಕ್ಟ್ರಿ, ಸಕ್ರೆ ಫ್ಯಾಕ್ಟ್ರಿ ಕಟ್ಬೇಕಪ್ಪ ಒಂದು ಶಿವಮೊಗ್ಗದಾಗ. 4 ಸ್ಟಾರ್ ಹೋಟೆಲ್ ಕಟ್ಟಿರಿ ಶಿವಮೊಗ್ಗದಾಗ. ಶಿವಮೊಗ್ಗದಾಗ ಹಿಂಗೆ ಹೊಂಟ್ರ ಅಂದ್ರೆ ಇದು ಯಾರ್ದಂದ್ರೆ ಇದು ಯಡಿಯೂರಪ್ಪ ಅಂದ್ರಿ, ಇದು ಯಾರ್ದು ಇದು ರಾಘವೇಂದ್ರ ಅಂತ, ಅದು ಮುಂದಿನ ಅದು ವಿಜಯೇಂದ್ರ, ಇದೇ ಹೇಳ್ತಾರೆ. ಹೋಗಿ ನೋಡಿ ಬರ್ರಿ.